ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಸೇಮ್ ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀವಲ್ವ ವೆಜ್ ಕುರ್ಮಾ, ಅದೇ ಥರ ವೆಜ್ ಕುರ್ಮಾ ಮತ್ತು ಗೀ ರೈಸ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಈ ಥರ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಇದೆ ಅಂತ. ಇವಾಗ ನಾನು ಇದಕ್ಕೆ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬ್ರೋಕೋಲಿ ಅಥವಾ ಹೂಕೋಸು ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ಗಳನ್ನ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಮರಾಠ ಮೊಗ್ಗು ಮತ್ತು ಸ್ಟಾರ್ ಹೂವು, ಸೋಂಪು, ಪಲಾವ್ ಎಲೆ ತೊಗೋಬೇಕು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಇಲ್ಲಿ ಈರುಳ್ಳಿ, ಟೊಮೊಟೊ, ಕಾಯಿ ಕಡಲೆನ ಪೇಸ್ಟ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಅದನ್ನು ಬಿಟ್ಟರೆ ಯಾವುದನ್ನು ಪೇಸ್ಟ್ ಮಾಡೋ ಹಾಗಿಲ್ಲ. ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಪುದೀನ ಇಷ್ಟನ್ನು ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ. ಗೀ ರೈಸ್ ಮಾಡೋದಕ್ಕೆ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ಅರಿಶಿನ, ಗರಂ ಮಸಾಲ ಪೌಡ್ರು, ಮನೆಯದೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು, ಹಾಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ ತೋರಿಸ್ತಿದ್ದೀನಿ, ಗೀ ರೈಸ್ ಕುರ್ಮಾ ಎರಡಕ್ಕೂ ಸೇರಿಸಿ ತೋರಿಸ್ತಾ ಇದ್ದೀನಿ. ಇವಾಗ ತಗೊಂಡಿರೋ ತರಕಾರಿನ ಹಾಕ್ಕೋಬೇಕು. ಆದರೆ ಹೂಕೋಸು ಅಥವಾ ಬ್ರೋಕೋಲಿನ ಹಾಕ್ಕೊಳ್ಳೋ ಹಂಗಿಲ್ಲ. ಮಿಕ್ಕಿದ ತರಕಾರಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ. ಕಾಯಿ ಕಡಲೆನ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ, ಸ್ಪೈಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಆದರೆ ಸೋಂಪುನ ನಾನು ಇದಕ್ಕೆ ಹಾಕ್ತಾಯಿಲ್ಲ, ಗೀ ರೈಸಿಗೆ ಅಂತ ತೊಗೊಂಡಿರೋದು. ಇವಾಗ ಒಂದೆರಡು ಈರುಳ್ಳಿ ಫೈನಾಗಿ ಚೆನ್ನಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ದಪ್ಪದಾದರೆ ಒಂದೇ 1 ಟೊಮೊಟೊ ಸಾಕು. 1 ಟೊಮೊಟೊನ ಚೆನ್ನಾಗಿ ಕಟ್ ಮಾಡಿ ಹಾಕಿಬಿಟ್ಟು ಅದು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ನಾನು ಇದಕ್ಕೆ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗೋದಕ್ಕೆ ಬೇಗ ಫ್ರೈ ಆಗಲಿ ಅಂತ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ರುಚಿಗೂ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಇವಾಗ ನಾನು ಇದಕ್ಕೆ ತೊಗೊಂಡಿರೋವಂಥ ಬ್ರೋಕೋಲಿ ಅಥವಾ ಹೂಕೋಸು ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ವಿಷಲ್ ಹಾಕ್ಸ್ಬಿಟ್ರೆ ತುಂಬ ಎಲ್ಲ ಬೆಂದು ಕಲಸೋಗ್ಬಿಡುತ್ತೆ, ತುಂಬ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಹೀಗೆ ಬೇಯಿಸ್ಕೋಬೇಕು. ಬೇಗ ಬೇಯ್ದುಬಿಡುತ್ತೆ ಒಂದು 5 ನಿಮಿಷದಲ್ಲೇ. ಇವಾಗ ತೆಂಗಿನಕಾಯಿ ಕಡಲೆ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕಿ ನೀರನ್ನು ನಾನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅಂದರೆ 5 ನಿಮಿಷ ಸಾಕು, ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಇದನ್ನು ಕುಕ್ಕರ್ಗೆ ಹಾಕಬಾರ್ದು. ಇವಾಗ ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ನೋಡಿ ಇವಾಗ ಬೆಂದಿದೆ. ಇವಾಗ ಬೆಂದಿದೆ. ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಇದಕ್ಕೆ ತೊಗೊಂಡಿದ್ನಲ್ಲ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಖಾರ ತುಂಬ ಆಗಿದ್ರೆ ಚೆನ್ನಾಗಿರಲ್ಲ, ನೋಡಿಕೊಂಡು ಮೈಲ್ಡಾಗೆ ಮಾಡ್ಕೋಬೇಕು. ತುಂಬ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಖಾರ ಅನಿಸಿದ್ರೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇವಾಗ ನಾನು ಬೇಯಿಸಿರೋ ತರಕಾರಿನ ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಈ ನೀರೇನು ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ತರಕಾರಿನೂ ಅಷ್ಟೇ ತುಂಬ ಬೇಯಿಸ್ಕೊಬಾರ್ದು. ಒಂದು ವಿಷಲ್ಗೆ ಸಾಕು ಬೇಯಿಸ್ಕೊಂಡ್ರೆ, ತುಂಬ ಕಲಸೋದಂಗೆ ಆಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟು ಬೇಯಿಸಿದ್ರೆ ಸಾಕು. ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ, ಉಪ್ಪಿನ ರುಚಿ ನೋಡಿಕೊಂಡ್ರೆ ಕಂಪ್ಲೀಟಾಗಿ ಕುರ್ಮಾ ರೆಡಿ ಆಯಿತು. ತುಂಬ ಚೆನ್ನಾಗಿರೋ ಕುರ್ಮಾ ರೆಡಿ ಆಯಿತು. ಇವಾಗ ಗೀ ರೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆನ ಹಾಕ್ತಾಯಿದ್ದೀನಿ. ನಾವು ಎಣ್ಣೆ ಹಾಕಲ್ಲ ಅಂದರೆ ಬರೀ ತುಪ್ಪನೇ ಹಾಕೋಬೋದು. ಇವಾಗ ನಾನು ಇದಕ್ಕೆ ಸೋಂಪು ತೊಗೊಂಡಿದ್ನೆಲ್ಲ ಸ್ಪೈಸಸ್ಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಹೇಳ್ದಾಗೆ ಪಲಾವ್ ಎಲೆ ನನ್ನ ಹತ್ರ ಇರಲಿಲ್ಲ, ಇದ್ರೆ ಹಾಕ್ಕೊಬೇಕು ಖಂಡಿತವಾಗ್ಲೂ. ಇವಾಗ ನಾನು ಸ್ವಲ್ಪ ಕಸೂರಿ ಮೇಥಿ ಮತ್ತು ಹಸಿರು ಮೆಣಸಿನ್ಕಾಯಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ತೊಗೊಂಡಿದ್ದು ಕೊತ್ತಂಬರಿ ಪುದೀನೂ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾನು 1 ಪಾವ್ ಅಕ್ಕಿ ತೊಗೊಂಡಿದ್ದೆ, ಅದನ್ನು ತೊಳೆದು ಹಾಕ್ಕೊತಾ ಇದ್ದೀನಿ. ಈಗ ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ ಹಾಲು, ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಷಲ್ ಬರ್ಸಿದ್ರೆ 1 ಅಥವಾ 2 ತುಂಬ ಚೆನ್ನಾಗಿರೋ ಗೀ ರೈಸ್ ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿನ ಮೇಲೆ ಹಾಕ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ತುಪ್ಪದ ಘಮನೂ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೋಡಂಬಿನೂ ಕೂಡ ತುಂಬ ಚೆನ್ನಾಗಿತ್ತು. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಒಂದ್ಸಲಿ ಈ ಥರನೂ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.